ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೊಸ ಅಧಿಸೂಚನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೀವು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೀದೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿಕೊಳ್ಳಿ. ಸೊ ನಾನಿವತ್ತು ಹೊಸ ಅಧಿಸೂಚನೆ ಯಾವತ್ತು ತಂದಿದ್ದೀನಪ್ಪ ಅಂದರೆ IBPS SO ಸ್ಪೆಷಲಿಸ್ಟ್ ಆಫೀಸರ್ಗಳ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದೆ. ಅದು IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ವತಿಯಿಂದ. ಸೊ ಟೋಟಲ್ ಪೋಸ್ಟ್ ಇರೋದು 710 ಪೋಸ್ಟ್ಗಳಿರುವಂಥದ್ದು. ಅದರಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಅಂತಿದೆ, ಅಗ್ರಿಕಲ್ಚರಲ್ IT ಆಫೀಸರ್ ಅಂತೇಳಿ ಬರುತ್ತೆ, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಅಂತೇಳಿ ಬರುತ್ತೆ, ರಾಜಭಾಷಾ ಅಧಿಕಾರಿ ಅಂತೇಳಿ, ಲಾ ಆಫೀಸರ್, HR, ಪರ್ಸನಲ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್. ಸೊ ಈ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಎಜುಕೇಷನ್ ಮುಗ್ದಿರಬೇಕು, ಏನೆಲ್ಲ ಏಜ್ ಇರಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು, ಎಜುಕೇಷನ್ ಕಂಪ್ಲೀಟ್ ಆಗಿರಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ಟೋಟಲ್ ಪೋಸ್ಟ್ ಬಂದು 710 ಪೋಸ್ಟ್ ಇರುವಂಥದ್ದು. ಪೋಸ್ಟ್ IT ಆಫೀಸರ್, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್, ರಾಜಭಾಷಾ ಅಧಿಕಾರಿ, ಲಾ ಆಫೀಸರ್, HR ಮತ್ತು ಪರ್ಸನಲ್ ಆಫೀಸರ್, ಮಾರ್ಕೆಟಿಂಗ್ ಆಫೀಸರ್ ಅಂತೇಳಿ ಟೋಟಲ್ 6 ಟೈಪ್ಸ್ ಆಫ್ ಪೋಸ್ಟ್ಗಳಿರುವಂಥದ್ದು. ಇಲ್ಲಿ ನೀವು ಫಸ್ಟ್ ಬಂದು ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್, ಅಂದರೆ ಟೋಟಲ್ 11 ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಕೃತ ಹೊಂದಿರುವಂಥ ಬ್ಯಾಂಕ್ಗಳಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಇಂಡಿಯನ್ ಓವರ್ಸೀಸ್ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕು, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು 11 ಬ್ಯಾಂಕ್ಗಳಲ್ಲಿ IBPS ಮುಖಾಂತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ತದನಂತರ ಡೇಟ್ಸ್ಗಳನ್ನು ನಾನು ಹೇಳ್ತೇನೆ ಇವಾಗ. ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮೋಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಬೈ ದ ಕ್ಯಾಂಡಿಡೇಟ್ 1/11/2022. ಲಾಸ್ಟ್ ಕೊನೆ ದಿನಾಂಕ ಬಂದು 21/11/2022. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್, ಇಂಟಿಮೇಷನ್ ಚಾರ್ಜಸ್ 1/11/2022, 21/11/2022. ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಡಿಸೆಂಬರಲ್ಲಿ ಇರುವಂಥದ್ದು. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ 24/12/2022 31. ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುವಂಥ ಡೇಟು 24 ಡಿಸೆಂಬರಿಂದ 31 ಡಿಸೆಂಬರ್ ಒಳಗಾಗಿ ಎಕ್ಸಾಮನ್ನು ನಡೆಸಲಾಗುತ್ತೆ. ಅದು ವೆಬ್ಸೈಟಲ್ಲಿ ನಿಮಗೆ ಗೊತ್ತಾಗುತ್ತೆ. ತದನಂತರ ರಿಸಲ್ಟ್ ಆಫ್ ಆನ್ಲೈನ್ ಪ್ರಿಲಿಮಿನರಿ ಜನವರಿಯಲ್ಲಿ ಬರುತ್ತೆ. ಡೌನ್ಲೋಡ್ ಫಾರ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಮೇನ್ಸ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಬಂದು ನೀವು ಜನವರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಬಂದು 29/1/2023 ಇರುವಂಥದ್ದು. ಡಿಕ್ಲರೇಷನ್ ಆಫ್ ರಿಸಲ್ಟು ಫೆಬ್ರವರಿಯಲ್ಲಿರುತ್ತೆ. ಓವರಾಲ್ ನಿಮಗೆ 3 ಸ್ಟೆಪ್ಸ್ IBPS ಅಲ್ಲಿ 3 ಸ್ಟೆಪ್ಸ್ ಸೆಲೆಕ್ಷನ್ ಇರುತ್ತೆ. ಫಸ್ಟ್ ಬಂದು ಪ್ರಿಲಿಮಿನರಿ, ಸೆಕೆಂಡ್ ಬಂದು ಮೇನ್ಸ್, ಥರ್ಡ್ ಬಂದು ಇಂಟರ್ವ್ಯೂ ಮುಖಾಂತರ ನಿಮಗೆ ಸೆಲೆಕ್ಷನನ್ನು ಮಾಡ್ಕೊಳ್ಳಲಾಗುತ್ತೆ. ತದನಂತರ ಇಲ್ಲಿ ಬಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಫಸ್ಟ್ ಬಂದು ಎ ಕ್ಯಾಂಡಿಡೇಟ್ ಮಸ್ಟ್ ಬಿ ಎದರ್ ಸಿಟಿಜನ್ ಆಫ್ ಇಂಡಿಯಾ ಆರ್ ಸಬ್ಜೆಕ್ಟ್ ಆಫ್ ನೇಪಾಳ್, ಸಬ್ಜೆಕ್ಟ್ ಆಫ್ ಭೂತಾನ್, ಅಂದರೆ ಭಾರತೀಯ ನಾಗರಿಕನಾಗಿರತಕ್ಕದ್ದು ಅಥವಾ ನೇಪಾಳ್ ನಾಗರಿಕನಾಗಿದ್ದರೂ ಅಪ್ಲೈ ಮಾಡಬಹುದು, ಭೂತಾನ್ ನಾಗರಿಕನಾಗಿದ್ದರೂ ಅಪ್ಲೈ ಮಾಡಬಹುದು. ತದನಂತರ ಏಜ್ ಬಂದು ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಇಲ್ಲಿ ಎಜುಕೇಷನನ್ನು ನೋಡೋದಾದರೆ ನೀವು ಇಲ್ಲಿದೆ ನೋಡಿ, IT ಆಫೀಸರ್ಗಾಗಿ ಮಿನಿಮಮ್ 20 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು 4 ವರ್ಷದ ಇಂಜಿನಿಯರಿಂಗನ್ನು ಮಾಡಿರಬೇಕು, ಅದು ಟೆಕ್ನಾಲಜಿ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, ಕಂಪ್ಯೂಟರ್ ಅಪ್ಲಿಕೇಶನ್ನು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಸ್ಟ್ರುಮೇಷನ್. ತದನಂತರ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ, ಅಂದರೆ 4 ವರ್ಷದ ಇಂಜಿನಿಯರಿಂಗಲ್ಲಿ ಈ ಒಂದು ಸಬ್ಜೆಕ್ಟ್ಗಳನ್ನು ತಗೊಂಡು ಓದಿರಬೇಕು. ಅದು ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅಪ್ರೂವ್ಡ್ ಬೈ ಗೌರ್ಮೆಂಟ್ ರೆಗ್ಯುಲೇಟರಿ ಬಾಡೀಸ್. ಇಲ್ಲ ನೀವು ಮಾಸ್ಟರ್ ಡಿಗ್ರಿ ಮಾಡಿದ್ರಿ ಅಂದರೆ ಅವರು ಬಂದು ಪೋಸ್ಟ್ ಗ್ರ್ಯಾಜುಯೇಟ್ ಇನ್
electronics, electronic and telecommunication, electronics and communication, electronics and instrumentation, computer science, information technology, computer application. ಸೊ ಇಲ್ಲಿ ಬಂದು ನೀವು ಇನ್ ಕೇಸ್ ನೀವು MSc ಮಾಡಿದ್ರಿ ಅಂದರೆ MScಯಲ್ಲಿ ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೇಷನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಕುರಿತು ನೀವು ಈ ಒಂದು ಸಬ್ಜೆಕ್ಟನ್ನು ತೊಗೊಂಡು ನೀವು ಓದಿರಬೇಕು. ತದನಂತರ ಗ್ರ್ಯಾಜುಯೇಟ್ ಹ್ಯಾವಿಂಗ್ ಪಾಸ್ಡ್ ಡಿಪ್ಲೊಮಾ ಇನ್ ಅಂದರೆ ಗೌರ್ಮೆಂಟಿಂದ ಮಾನ್ಯತೆ ಪಡೆದಿರುವಂತಹ ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ನೀವು ಈ ಮೇಲ್ಗಡೆ ಏನು ಕೊಟ್ಟಿದ್ದಾರಲ್ಲ ಎಲೆಕ್ಟ್ರಾನಿಕ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ ಈ ವಿಷಯಗಳ ಕುರಿತು ನೀವು ಡಿಪ್ಲೊಮಾವನ್ನು ಮಾಡಿರಬೇಕು. ಅದು ನೀವು ಬಿ ಲೆವೆಲಲ್ಲಿ ಪಾಸ್ ಆಗಿರಬೇಕು. ತದನಂತರ ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತೇಳಿ ಬರುತ್ತೆ. ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 30 ಇಯರ್ಸ್ ಇರುವಂಥದ್ದು. 4 ಇಯರ್ ಡಿಗ್ರಿ ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆ್ಯನಿಮಲ್ ಹಸ್ಬೆಂಡ್ರಿ, ವೆಟ್ನರಿ ಸೈನ್ಸ್, ಡೈರಿ ಸೈನ್ಸ್, ಫಿಶರಿ ಅಂದರೆ BSc ಡಿಗ್ರಿ ಮಾಡಿರ್ಬೋದು ನೀವು. ಡಿಗ್ರಿಯಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಈ ವಿಷಯಗಳನ್ನು ಕುರಿತು ನೀವು ಕೋಆಪರೇಟಿವ್ ಆ್ಯಂಡ್ ಬ್ಯಾಂಕಿಂಗ್, ಆಗ್ರೋ ಫಾರೆಸ್ಟ್ರಿ, ಮಾರ್ಕೆಟಿಂಗ್, ಕಾರ್ಪೊರೇಷನ್, ಕೋಆಪರೇಷನ್ ಆ್ಯಂಡ್ ಬ್ಯಾಂಕಿಂಗ್, ಆಗ್ರೋ ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಬಯೋಟೆಕ್ನಾಲಜಿ, ಫುಡ್ ಸೈನ್ಸ್, ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಈ ವಿಷಯಗಳನ್ನು ಕುರಿತು ನೀವು 4 ವರ್ಷದ ಡಿಗ್ರಿಯನ್ನು ಮಾಡಿರಬೇಕು, ಅಂದರೆ ಗ್ರ್ಯಾಜುಯೇಷನನ್ನು ಮಾಡಿರಬೇಕು. ರಾಜಭಾಷಾ ಅಧಿಕಾರಿಗೆ ಮಿನಿಮಮ್ ಏಜ್ ಬಂದು 20 ಇಯರ್ಸು. ಆಲ್ಮೋಸ್ಟ್ ಎಲ್ಲದಕ್ಕೂ ಸೇಮ್ ಇದೆ ಏಜ್ ಕ್ರೈಟೇರಿಯಾ. 30 ಇಯರ್ಸ್ ಮ್ಯಾಕ್ಸಿಮಮ್ ಆಗಿರಬೇಕು. ಮ್ಯಾಕ್ಸಿಮಮ್ಗಿಂತ ಹೆಚ್ಚಿಗೆ ಆಗಿರಬಾರ್ದು, 30 ಇಯರ್ಸ್ಗಿಂತ ಹೆಚ್ಚಿಗೆ ಆಗಿರಬಾರ್ದು. ತದನಂತರ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಹಿಂದಿ ವಿತ್ ಇಂಗ್ಲೀಷ್ ಆ್ಯಸ್ ಸಬ್ಜೆಕ್ಟ್ ವಿತ್ ದ ಡಿಗ್ರಿ ಗ್ರ್ಯಾಜುಯೇಷನ್ ಲೆವೆಲ್. ರಾಜಭಾಷಾ ಅಧಿಕಾರಿ ನೀವು ಯಾರೆಲ್ಲ ಪೋಸ್ಟನ್ನು ಅಪ್ಲೈ ಮಾಡ್ತಾ ಇದ್ದೀರೋ ಅವರು ಪೋಸ್ಟ್ ಗ್ರ್ಯಾಜುಯೇಷನನ್ನು ಮಾಡಿರಬೇಕು. ಅದು ಹಿಂದಿ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ಓದಿರಬೇಕು. ತದನಂತರ ಪೋಸ್ಟ್ ಡಿಗ್ರಿ ಇನ್ ಸಂಸ್ಕೃತ್ ಆ್ಯಂಡ್ ವಿತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಸ್ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಗ್ರ್ಯಾಜುಯೇಷನ್ ಲೆವೆಲ್. ಅಂದರೆ ಡಿಗ್ರಿ ಲೆವೆಲಲ್ಲಿ ನೀವು ಓದಬೇಕಾದ್ರೆ ಸಂಸ್ಕೃತ ಮತ್ತು ಇಂಗ್ಲೀಷ್ ಹಾಗೂ ಹಿಂದಿ ಸಬ್ಜೆಕ್ಟ್ಸ್ಗಳನ್ನು ನೀವು ಚೂಸ್ ಮಾಡ್ಕೊಂಡು ಓದಿರಬೇಕು. ಅಂಥವರೆಲ್ಲ ನೀವು ರಾಜಭಾಷಾ ಅಧಿಕಾರಿಗೆ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರುವಂಥದ್ದು. ಲಾ ಆಫೀಸರು ಏಜ್ ಬಂದು ಮಿನಿಮಮ್ 20, ಮ್ಯಾಕ್ಸಿಮಮ್ 30. ಎ ಬ್ಯಾಚುಲರ್ ಡಿಗ್ರಿ ಇನ್ LLB. ಸೊ ನೀವು ಬ್ಯಾಚುಲರ್ ಡಿಗ್ರಿಯನ್ನು ಹೊಂದಿರಬೇಕು, ಅದು LLBಯಲ್ಲಿ. ಆ್ಯಂಡ್ ಎನ್ರೋಲ್ಡ್ ಆ್ಯಸ್ ಅಡ್ವೊಕೇಟ್ ವಿತ್ ಬಾರ್ ಕೌನ್ಸಿಲ್, ಅಂದರೆ ಬಾರ್ ಕೌನ್ಸಿಲಿಂದ ನೀವು ಅಡ್ವೊಕೇಟ್ ಅಂಥೇಳಿ ಎನ್ರೋಲ್ ಆಗಿರಬೇಕು. ಅಂಥವ್ರು ಮಾತ್ರ ಎಲಿಜಿಬಲ್ಲು. ಜಸ್ಟ್ ನೀವು ರೀಸೆಂಟ್ಲಿ LLBಯನ್ನು ಮುಗಿಸಿದ್ದೀರಿ, ಇನ್ನು ಬಾರ್ ಕೌನ್ಸಿಲಲ್ಲಿ ನೀವು ಎನ್ರೋಲ್ ಆಗಿಲ್ಲ ಅಂದರೆ ನೀವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಲ್ಲ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ತದನಂತರ ಇಲ್ಲಿ ಬಂದು HR ಮತ್ತು ಪರ್ಸನಲ್ ಆಫೀಸರ್ ಅಂತ ಹೇಳಿರುವಂಥದ್ದು. ಅದು 20 ಇಯರ್ ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ 30 ಇದೆ. ಗ್ರ್ಯಾಜುಯೇಟ್ ಆ್ಯಂಡ್ 2 ಇಯರ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ 2 ಇಯರ್ ಫುಲ್ ಟೈಮ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್ಸ್, HRD, ಸೋಷಿಯಲ್ ವರ್ಕ್, ಲೇಬರ್ ಲಾ. ಅಂದರೆ ನೀವು ಆಫ್ಟರ್ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದ ತಕ್ಷಣ ಫುಲ್ ಟೈಮ್ 2 ವರ್ಷದ ಮಾಸ್ಟರ್ ಡಿಗ್ರಿ ಮಾಡಿರಬೇಕು ಅಥವಾ ಡಿಪ್ಲೊಮಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಮಾಡಿರಬೇಕು. ಅದು ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರಲಿ ಅಥವಾ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆಗಿರಲಿ ಅಥವಾ HR ಆಗಿರಲಿ ಅಥವಾ HRD ಆಗಿರಲಿ, ಸೋಷಿಯಲ್ ವರ್ಕ್ ಆಗಲಿ, ಲೇಬರ್ ಲಾ ಆಗಿರಲಿ, ಈ ಒಂದು ಸಬ್ಜೆಕ್ಟ್ಸ್ಗಳನ್ನು ಕುರಿತು ನೀವು ಪೋಸ್ಟ್ ಗ್ರ್ಯಾಜುಯೇಷನನ್ನು ಪಡೆದಿರಬೇಕು. ಅದು MBA ಆಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನ ಪಡೆದಿದ್ರಿ ಅಂದರೆ ಅವುಗಳಲ್ಲಿ ಈ ಒಂದು ಸಬ್ಜೆಕ್ಟ್ಸನ್ನು ನೀವು ಚೂಸ್ ಮಾಡ್ಕೊಂಡಿರಬೇಕು. ತದನಂತರ ಮಾರ್ಕೆಟಿಂಗ್ ಆಫೀಸರ್ ಬಂದು ಗ್ರ್ಯಾಜುಯೇಟ್ ಸೇಮ್ ಇದೆ, ಇದನ್ನು ಸೇಮ್ ಇದೆ. ಗ್ರ್ಯಾಜುಯೇಷನ್ ಆ್ಯಂಡ್ 2 ಇಯರ್ ಫುಲ್ ಟೈಮ್ MMS ಮಾರ್ಕೆಟಿಂಗ್, 2 ಇಯರ್ ಫುಲ್ ಟೈಮ್ MBA ಮಾರ್ಕೆಟಿಂಗ್, 2 ಫುಲ್ ಟೈಮ್ PGDBA, PGDMB, PGPM, PGDM ವಿತ್ ಸ್ಪೆಷಲೈಜೇಷನ್ ಇನ್ ಮಾರ್ಕೆಟಿಂಗ್. ಅಂದರೆ ಇಲ್ಲಿ ಕೊಟ್ಟಿರುವಂಥ MBA ಆಗಲಿ ಅಥವಾ ಇಲ್ಲಿ MMS ಆಗಲಿ ಅಥವಾ ನೀವು ಇಲ್ಲಿ PGDBA ಆಗಲಿ, PGDBM ಆಗಲಿ, PGPM ಆಗಲಿ, PGDM ಆಗಲಿ, ಈ ಯಾವುದೇ ಒಂದು ಕೋರ್ಸ್ನಲ್ಲಿ ನೀವು ಮಾರ್ಕೆಟಿಂಗ್ ಕೋರ್ಸನ್ನು
ನೀವು ತೆಗೆದುಕೊಂಡು ಓದಿದ್ರಿ ಅಥವಾ ಸಬ್ಜೆಕ್ಟನ್ನು ತೆಗೆದುಕೊಂಡು ಓದಿದ್ರಿ ಅಂದರೆ ನೀವು ಮಾರ್ಕೆಟಿಂಗ್ ಆಫೀಸರ್ಸ್ ಪೋಸ್ಟಿಗೆ ಅಪ್ಲೈ ಮಾಡಲು ಎಲಿಜಿಬಲ್ ಇರ್ತೀರಿ. ಸೊ ಇವತ್ತೇ ಅಪ್ಲೈ ಮಾಡಿ. ತದನಂತರ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದು ಸಡಿಲಿಕೆ ಬಂದು ಶೆಡ್ಯೂಲ್ ಕಾಸ್ಟು 5 ವರ್ಷ ಇರುವಂಥದ್ದು. ಅಂದರೆ ನೀವು SC/ST ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 30 ವರ್ಷ ಆಗಿತ್ತು ಅಂದರೆ ನೀವು 35ವರೆಗೂ ಅಪ್ಲೈ ಮಾಡ್ಬೋದು. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. ಅಂದರೆ ನೀವು 30 ಇಯರ್ಸ್ ಮ್ಯಾಕ್ಸಿಮಮ್ ಇದೆ ಅಂದರೆ 33 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡ್ಕೋಬೋದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್. ವಿತ್ ಎನಿ ಫಿಸಿಕಲ್ ಡಿಸಬಿಲಿಟಿ ಇತ್ತು ಅಂದರೆ ಅವರಿಗೆ 10 ವರ್ಷ ಸಡಿಲಿಕೆ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್, ಕಮಿಷನ್ಡ್ ಆಫೀಸರ್ಸ್ ಆ್ಯಂಡ್ ಎಮರ್ಜೆನ್ಸಿ ಕಮಿಷನ್ಡ್ ಆಫೀಸರ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇದೆ. ಪರ್ಸನ್ ಎಫೆಕ್ಟೆಡ್ ಬೈ 1984 ರೈಟ್ಸ್ ಅಂದರೆ ಇದೇನು ಸಂಬಂಧಪಡಲ್ಲ. ಸೊ ಅದು ಅವ್ರಿಗೂ 5 ವರ್ಷದ ಸಡಿಲಿಕೆ ಇದೆ. ಸೊ ನಾನು ಇನ್ನೊಂದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಬಂದು ನೀವು ವಯೋಮಿತಿ ಬಂದು ನಾನು ಈಗಾಗಲೇ ಹೇಳಿದ್ನಲ್ಲ, ವಯೋಮಿತಿ ಕನಿಷ್ಠ 20 ವರ್ಷ, ಗರಿಷ್ಠ 30 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಅಂದರೆ ಅಭ್ಯರ್ಥಿಗಳು 1992 ನವೆಂಬರ್ 2 ಹಾಗೂ 2002 ನವೆಂಬರ್ 1 ನಡುವೆ ಜನಿಸಿರಬೇಕು. ಅಂದರೆ 1992 ಒಳಗಾಗಿ 2 ನಂತರ ನವೆಂಬರ್ 2 ಹಾಗೂ 2022 ನವೆಂಬರ್ 1 ಒಳಗಾಗಿ ಜನಿಸಿರಬೇಕು. ಸೊ ತದನಂತರ ಮೀಸಲಾತಿ ವ್ಯಾಪ್ತಿಗೆ ಬರುವ ಅಭ್ಯರ್ಥಿಗಳು ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಅಂದರೆ ನಾನು ಹೇಳಿದ್ನಲ್ಲ, SC/ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಸಡಿಲಿಕೆ ಇದೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಲೈಕ್ BA ಕ್ಯಾಟಗರಿ ಫಸ್ಟ್ ಇನ್ನಿತರೆ ಬರುವಂಥದ್ದು ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷ ಸಡಿಲಿಕೆ ಇದೆ. ಫಿಸಿಕಲಿ ಡಿಸೇಬಲ್ ಇರುವಂಥ ಅಭ್ಯರ್ಥಿಗಳಿಗೆ 10 ವರ್ಷ ಸಡಿಲಿಕೆ ಇದೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 5 ವರ್ಷ ಸಡಿಲಿಕೆ ಇದೆ. ನಿಮಗೆ ವೇಳಾಪಟ್ಟಿ ಬಗ್ಗೆ ನಾನು ಈ ಮುಂಚೆ ತಿಳಿಸ್ಕೊಟ್ಟಿದ್ದೀನಿ, ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೋಬೋದು ನೀವು ಡಿಸೆಂಬರ್ನಲ್ಲಿ 2022ರಲ್ಲಿ. ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ ಇರೋದು ಡಿಸೆಂಬರ್ 24ರಿಂದ 31, 2022. ಫಲಿತಾಂಶ ಜನವರಿಯಲ್ಲಿರುತ್ತೆ. ಮುಖ್ಯ ಪರೀಕ್ಷೆ ಜನವರಿ 29, 2023 ಇರುತ್ತೆ. ಮುಖ್ಯ ಪರೀಕ್ಷೆ ಫಲಿತಾಂಶ ಬಂದು ಫೆಬ್ರವರಿ 2023ರಲ್ಲಿರುತ್ತೆ. ಸಂದರ್ಶನ ನಡೆಯುವುದು ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ. ತದನಂತರ ನೇಮಕಾತಿ ನಡೆಯುವುದು ಏಪ್ರಿಲ್ 2022ರಲ್ಲಿರುತ್ತೆ. ಹಾಗೆ ಅರ್ಜಿ ಶುಲ್ಕ, ನೀವು ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕಂದ್ರೆ ಎಷ್ಟು ಫೀಸನ್ನು ಕಟ್ಟಬೇಕು, ಯಾವ್ಯಾವ ಕ್ಯಾಟಗರಿದವರು ಎಷ್ಟು ಕಟ್ಟಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಕ್ಷಣ ಇಲ್ಲಿ ನಾವು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಇಲ್ಲಿ ಬಂದು ಪ್ರಿಲಿಮಿನರಿ ಎಕ್ಸಾಮಲ್ಲಿ ಬಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಅದು ನಂಬರ್ ಆಫ್ ಕ್ವಶನ್ಸ್ 50, ಮಿನಿಮಮ್ ಮಾರ್ಕ್ಸ್ 25 ಇದೆ. ಮೀಡಿಯಮ್ ಇಂಗ್ಲೀಷಲ್ಲಿರುತ್ತೆ. ನಿಮಗೆ ಟೈಮ್ ಬಂದು 40 ಮಿನಿಟ್ಸ್ ಇರುವಂಥದ್ದು. ಸೆಕೆಂಡ್ ಬಂದು ರೀಸನಿಂಗ್ ಅಂತೇಳಿ ಬರುತ್ತೆ. ಅದು 50 ಕ್ವಶನ್ಗಳಿರುವಂಥದ್ದು. ಅದನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ 50, ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಇದೆ. ಇದು 50 ಇದೆ. ಇಂಗ್ಲೀಷ್ ಆ್ಯಂಡ್ ಹಿಂದಿ ಮೀಡಿಯಮಲ್ಲಿ ಇರುತ್ತೆ. ಇದಕ್ಕೆ 40 ನಿಮಿಷ ಇರುತ್ತೆ. ತದನಂತರ ಜನರಲ್ ಅವೇರ್ನೆಸ್ ಆ್ಯಂಡ್ ವಿತ್ ಸ್ಪೆಷಲ್ ರೆಫರೆನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಇಂಡಸ್ಟ್ರಿ. ಸೊ ಇದಕ್ಕೆ ಬಂದು ನೀವು 50 ಕ್ವಶನ್ಗಳಿರುವಂಥದ್ದು, ಮ್ಯಾಕ್ಸಿಮಮ್ 50 ಮಾರ್ಕ್ಸ್ಗಳಿರುತ್ತೆ. ಇದು ಇಂಗ್ಲೀಷ್ ಹಿಂದಿಯಲ್ಲಿ ಇರುವಂಥದ್ದು. ತದನಂತರ 40 ಮಿನಿಟ್ಸ್ ಇರುತ್ತೆ. ಸೊ ಟೋಟಲ್ ನಿಮಗೆ ಇಲ್ಲಿ ಇರುತ್ತೆ ಪ್ರಿಲಿಮಿನರಿಯಲ್ಲಿ 150 ಕ್ವಶನ್ಗಳಿರುತ್ತೆ ಲಾ ಆಫೀಸರ್ ಮತ್ತು ರಾಜಭಾಷಾ ಅಧಿಕಾರಿಗಳಿಗೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 125 ನೀವು ತೆಗೆದುಕೊಳ್ಬೇಕು, ಪಾಸ್ ಆಗಬೇಕು, ಎಲಿಜಿಬಲ್ ಆಗಬೇಕು ಅಂದರೆ. ಫಾರ್ ದ ಪೋಸ್ಟ್ ಆಫ್ IT ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, HR, ಪರ್ಸನಲ್ ಆಫೀಸರ್ ಆ್ಯಂಡ್ ಮಾರ್ಕೆಟಿಂಗ್ ಆಫೀಸರ್ಗಳಿಗಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದು 50, ರೀಸನಿಂಗ್ ಬಂದು 50, ನಂಬರ್ ಆಫ್ ಕ್ವಶನ್ಸ್. ತದನಂತರ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಬಂದು 50. ಇಲ್ಲಿ ಬಂದು ಮ್ಯಾಕ್ಸಿಮಮ್ ಮಾರ್ಕ್ಸ್ 25, 50, 50, 125 ಸೇಮ್ ಇದೆ. ಸೊ ಇಲ್ಲಿ ಬಂದು ಫಸ್ಟ್ ಪೇಪರ್ ಬಂದು ನಿಮಗೆ ಇಂಗ್ಲೀಷಲ್ಲಿರುತ್ತೆ, ಅದು 40 ಮಿನಿಟ್ಸ್. ತದನಂತರ ರೀಸನಿಂಗ್ ಬಂದು ನಿಮಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ, ತದನಂತರದ್ದು ಇಂಗ್ಲೀಷ್ ಆ್ಯಂಡ್ ಹಿಂದಿ. ಸೊ ಟೋಟಲ್ ಇಲ್ಲಿ 40 ಮಿನಿಟ್ಸ್ ಇರುವಂಥದ್ದು. ಮೇನ್ ಎಕ್ಸಾಮಲ್ಲಿ ಬಂದು ನೀವು ಪ್ರೊಫೆಷ್ನಲ್ ನಾಲೇಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿರುತ್ತೆ, ಅದು 60 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 60. ಅವು ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಇದಕ್ಕೆ ಟೈಮ್ ಬಂದು 45 ಮಿನಿಟ್ಸ್. ದ ಪೋಸ್ಟ್ ಆಫ್ ದ ರಾಜಭಾಷಾ ಅಧಿಕಾರಿ, ಪ್ರೊಫೆಷ್ನಲ್ ನಾಲೆಜ್ ಅಬ್ಜೆಕ್ಟಿವ್, ಪ್ರೊಫೆಷ್ನಲ್ ನಾಲೆಜ್ ಡಿಸ್ಕ್ರಿಪ್ಟಿವ್.
ಡಿಸ್ಕ್ರಿಪ್ಟಿವ್. ಇಲ್ಲಿ ಬಂದು 45 ಕ್ವಶನ್ಗಳಿರುವಂಥದ್ದು. ಇದರಲ್ಲಿ 2 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕು. ಇದು ಇಂಗ್ಲೀಷ್ ಮತ್ತು ಹಿಂದಿ ಎರಡೂ ಲ್ಯಾಂಗ್ವೇಜಲ್ಲಿ ಇರುವಂಥದ್ದು. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದನ್ನು ರೀಡ್ ಮಾಡ್ಕೊಂಡು ನೀವು ಆನ್ಸರನ್ನು ಮಾಡ್ಬೋದು. ಸೊ ಎಕ್ಸಾಮ್ ಸೆಂಟರ್ಸ್ಗಳು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲಿದ್ದಾವೆ ಅಂದರೆ ಪ್ರಿಲಿಮ್ಸ್ಗೋಸ್ಕರ ಬೆಳಗಾವಿ, ಬೆಂಗಳೂರು, ಬೀದರ್, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಮತ್ತು ಮುಖ್ಯ ಪರೀಕ್ಷೆಗಾಗಿ ನೀವು ಎಲ್ಲಿ ಅಟೆಂಡ್ ಮಾಡ್ಬೋದು, ಯಾವುದು ಸೆಂಟರ್ಸ್ಗಳನ್ನು ಚೂಸ್ ಮಾಡ್ಕೋಬೋದು ಅಂದರೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯನ್ನು ನೀವು ಚೂಸ್ ಮಾಡ್ಕೋಬಹುದು. ಸೊ 710 IT ಆಫೀಸರ್ 44 ಪೋಸ್ಟ್ ಇರುವಂಥದ್ದು. ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ 516 ಪೋಸ್ಟ್ಗಳಿವೆ. ರಾಜ್ಯ ಭಾಷಾ ಅಧಿಕಾರಿಗೆ 25 ಇದೆ. ಲಾ ಆಫೀಸರ್ಗೆ 10 ಪೋಸ್ಟ್ಗಳಿರುವಂಥದ್ದು. HR ಮತ್ತು ಪರ್ಸನಲ್ ಆಫೀಸರ್ಗಳಿಗೆ 15 ಪೋಸ್ಟ್ಗಳಿವೆ. ಮಾರ್ಕೆಟಿಂಗ್ ಆಫೀಸರ್ಗೆ 100 ಪೋಸ್ಟ್ಗಳು ಅವೈಲೇಬಲ್ ಇದೆ. ಸೊ ಇದರಲ್ಲಿ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರೋ ಅದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಫಿಲ್ ಮಾಡಿ. ಕೊನೆಯ ದಿನಾಂಕ ಬಂದು ನವೆಂಬರ್ 21, 2022. ಅರ್ಜಿ ಶುಲ್ಕ ಕಾಮನ್ ಜನರಲ್ ಕಾಸ್ಟ್ದವರಿಗೆ ಹಾಗೂ OBC ಕಾಸ್ಟ್ದವರಿಗೆ 850 ರೂಪಾಯಿ ಇದೆ. SC ST ವಿಕಲಚೇತನ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಸೊ ಕೂಡಲೇ ಅಪ್ಲಿಕೇಶನನ್ನು ಫಿಲ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟನ್ನು ಕೊಟ್ಟಿರ್ತೀನಿ. ಹಾಗೆ PDF ಫೈಲ್ ನೋಟಿಫಿಕೇಷನ್ PDF ಫೈಲನ್ನು ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ಲಿ ಓದ್ಕೋಬಹುದು. ಏನೆಲ್ಲ ಕಂಟೆಂಟ್ ಇರುತ್ತೆ, ಮೀನ್ಸ್ ಎಕ್ಸಾಮ್ನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಕೇಳ್ತಾರೆ, ಇಂಟರ್ವ್ಯೂ ಹೇಗೆಲ್ಲ ಇರುತ್ತೆ, ಸೊ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅನ್ನೋದನ್ನು ನೀವು ಹೆಚ್ಚಿನ ಮಾಹಿತಿಗಾಗಿ ಆ ಫೈಲನ್ನು ಡೌನ್ಲೋಡ್ ಮಾಡ್ಕೋಬಹುದು. ಧನ್ಯವಾದಗಳು.